ನೋಟಿಫಿಕೇಶನ್ಸ್ ಯಾವಾಗ ಬರುತ್ತೆ ತುಂಬಾ ಕಾಯ್ತಿದ್ವಿ. ನಮ್ಗಿರುವಂತ ಒಂದು ಸಣ್ಣ ಮಾಹಿತಿ ಪ್ರಕಾರ January 20 ಆದ್ಮೇಲೆ ನೋಟಿಫಿಕೇಶನ್ಸ್ ಬರ್ಬೋದು. ಇದು ಖಚಿತನಾ? ಆಲ್ಮೋಸ್ಟ್ ಖಚಿತವಾದ ಕಂಟಿನ್ಯೂಸ್ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ? ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ, ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ, ಬೇಗ ಬೇಗ ಪ್ರಿಪೇರ್ ಆಗ್ಬೇಕಾಗತ್ತೆ. ಈ ಪ್ರಿಪರೇಷನ್ಗೆ ಬೇಕಾಗಿರುವಂತ ಮೆಟೀರಿಯಲ್ ಇದೆಯಾ? ಅಷ್ಟೇ ಇಲ್ಲ, ಇವಾಗ ಕ್ವಶನ್ಸ್ ಡೆಪ್ತ್ ಆಗಿ ಕೇಳ್ತಿದ್ದಾರೆ, ಸಿಲೆಬಸ್ ವ್ಯಾಸ್ಟ್ ಆಗಿದೆ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ನಮ್ಗೆ ಸಿಗ್ತಾ ಇದೆಯಾ? ಕೆಲವರು ಹೇಳ್ತಾರೆ ಸರ್ ಸಿಗ್ತದೆ ಇಂಗ್ಲಿಷ್ಗೆ, ಬಟ್ ಕನ್ನಡಕ್ಕೆ ಯಾವ್ದು ಕಂಪ್ಲೀಟ್ ಕಂಟೆಂಟ್ ಇಲ್ಲ ಸರ್ ಅಂತ ಕೇಳ್ತೀವಿ. ಸೊ ಸ್ಪರ್ಧಾ ಅರಿವು ಈ ಒಂದು ವಿಷಯಕ್ಕೆ ಅಂತಾನೆ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಈ ಸಿಲೆಬಸ್ಗೆ ಬೇಕಾಗಿರುವಂತ ಕಂಟೆಂಟ್ಗೆ ಅಂತಾನೆ ಬುಕ್ಸ್ ಮಾಡ್ಕೊ. ಅದರಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಪರಿಸರ ಅಧ್ಯಯನ ಅಂತ ತುಂಬಾ ಜನ ಹೇಳ್ತಾರ, ಎನ್ವೈರ್ಮೆಂಟ್ಗೆ ಅಂತ ಕನ್ನಡದಲ್ಲಿ ಕಂಪ್ಲೀಟ್ ಕಂಟೆಂಟ್ ಇರೋ ಬುಕ್ ಇಲ್ಲ ಅಂತ. ಇಲ್ಲಿ ಬರುತ್ತೆ ನೋಡಿ, ಇದರಲ್ಲಿ ಆಕ್ಟ್ಸ್ ಇರ್ಬೋದು ಅಥವಾ ಪೊಲ್ಯೂಟೆಂಟ್ಸ್ ಇರ್ಬೋದು, ಅಥವಾ ಇದರಲ್ಲಿ ಬೇಕಾಗಿರುವಂತ ಬಯೋಡೈವರ್ಸಿಟಿ ಆಗ್ಲಿ, ಸಿಒಪಿಗಳಾಗ್ಲಿ ಲಾಜಿಕಲ್ ಆಗಿ ಅರ್ಥ ಆಗೋ ತರ ಒನ್ ಸ್ಟಾಪ್ ಸೊಲ್ಯೂಷನ್. ಎಲ್ಲದಕ್ಕೂ ಎಕ್ಸಾಮ್ ಓರಿಯೆಂಟೆಡ್ ಡೈರೆಕ್ಟ್ ಕ್ವಶನ್ಸ್ ಹೇಗೆ ಬರ್ತದೆ ಅದೇ ತರ ಕ್ರಿಸ್ಪ್ ಆಗಿ ಕಂಟೆಂಟ್ ಕಂಪ್ಲೀಟ್ ಒಂದೇ ಬುಕ್ ಅಲ್ಲೇ ಸಿಗ್ತದೆ. ಓಕೆನಾ? ಅಷ್ಟೇ ಅಲ್ಲ, ಒನ್ ಆಫ್ ದ ವಂಡರ್ಫುಲ್ ಬುಕ್ಸ್. ತುಂಬಾ ಜನ ಹೇಳ್ತಿದ್ರು ಸರ್ ಲಕ್ಷ್ಮೀಕಾಂತರ ಬುಕ್ ಕನ್ನಡದಲ್ಲಿ ಇದೆಯಾ ಅಂತ. ಇಲ್ಲಿದೆ ನೋಡಿ, ಸ್ಪರ್ಧಾ ಅರಿವು ಟೀಮ್ ಕಡೆಯಿಂದ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಇಸ್ ದಿಸ್, ನಮ್ಮ ಭಾರತದ ಸಂವಿಧಾನ. ಇದ್ರಲ್ಲಿ ನೀವು ಲಕ್ಷ್ಮೀಕಾಂತ್ ಗಿಂತ ಚೆನ್ನಾಗಿದ್ಯಾ? ಸೊ ಲಕ್ಷ್ಮೀಕಾಂತ್ ಅಲ್ಲಿ ಏನೇನಿದೆ ಅದೆಲ್ಲ ಇದ್ರಲ್ಲಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮೇಲೇನೆ ಇದರಲ್ಲಿ ನೀವು ಚಾಪ್ಟರ್ಸ್ ಬಗ್ಗೆ, ಪಾರ್ಟ್ಸ್ ಬಗ್ಗೆ ಅಷ್ಟೇ ಎಲ್ಲ ಆರ್ಟಿಕಲ್ಸ್ ಡೈರೆಕ್ಟ್ ಆಗಿ ಇದೆ. ಅದ್ರ ಜೊತೆಗೆ ನಿಮ್ಗೆ ಕೇಸಸ್ ಅಂತೆ, ಕೇಸ್ ಲಾಸ್ ಅಂತೆ, ಇವನ್ನೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸಾಮ್ ಬೇಕಿರೋ ತರ ಈಗ ಕ್ವಶನ್ಸ್ ಯಾವ ಪ್ಯಾಟರ್ನ್ ಅಲ್ಲಿ ಬರ್ತಿರೋ ಅದೇ ತರ ಈ ಬುಕ್ ಅಲ್ಲಿ ಈ ಮೆಟೀರಿಯಲ್ ನ ಪ್ರಿಪೇರ್ ಮಾಡಿದ್ರು. ಇನ್ನು ಕರ್ನಾಟಕ ಇತಿಹಾಸಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಈ ಬುಕ್. ಅದು ಕಂಪ್ಲೀಟ್ ಕನ್ನಡದಲ್ಲಿ. ಇದು ಒಂದೇ ಕಾಪಿ ಇರೋದು, ಯಾಕಂದ್ರೆ ಇದು ಪ್ರಿಂಟಿಂಗ್ ಕೊಟ್ಟಿದ್ವಿ. ನಾರ್ಮಲ್ ಆಗಿ ನಾವು ಏನೇ ಪ್ರಿಂಟಿಂಗ್ ಕೊಟ್ಟರು 15-20 ದಿವಸ ತಗೊಳತ್ತೆ. ಈಗ ಪ್ರಿಂಟಿಂಗ್ ಇನ್ನೇನು 15 ದಿವಸದಲ್ಲಿ ಈ ಬುಕ್ ಬರುತ್ತೆ. ಬಟ್ ಬೆಸ್ಟ್ ಬುಕ್, ಕಂಪ್ಲೀಟ್ ಕರ್ನಾಟಕದ್ದು ಕಂಪ್ಲೀಟ್ ಹಿಸ್ಟ್ರಿ ಇದ್ರಲ್ಲಿರುತ್ತೆ. ಇನ್ನೊಂದು ಅದ್ಭುತವಾದ ಬುಕ್ ಅಂದ್ರೆ ಇದು ನೆನ್ನೆ ತಾನೇ ಬಿಡುಗಡೆ ಆಗಿದೆ. ಸೊ ಈ ಬುಕ್ ತುಂಬಾ ಹೆಮ್ಮೆಯಿಂದ ಈ ಬುಕ್ ಬಗ್ಗೆ ಹೇಳ್ಬೋದು, ಯಾಕಂದ್ರೆ ಕನ್ನಡ ಸಮಗ್ರ ಕನ್ನಡ ಕೈಪಿಡಿ ಅಂತ. ಈಗ ನಾವು FDA, SDA, ಗ್ರೂಪ್ ಸಿ, TET ಇವೆಲ್ಲದರಲ್ಲೂ ಕನ್ನಡ ಒಂದು ಟಾಪಿಕ್ ಆಗಿ ಕೇಳ್ತಿದ್ದಾರೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ. ಸೊ ಅದ್ರಲ್ಲಿ 35 ಕ್ವಶನ್ಸ್ ಆದ್ರೂ ಬರ್ತಾರೆ. ಈ ಬುಕ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ಇದ್ರಲ್ಲಿ ಕಂಟೆಂಟ್ ಹೇಗಿದೆ, ಫ್ಲೋ ಆಗ್ಲಿ, ಅರ್ಥ ಆಗೋದಾಗ್ಲಿ, ರಿಟೆನ್ಷನ್ ಆಗ್ಲಿ, ಅದ್ರ ಜೊತೆಗೆ ಈ ಬುಕ್ ಅಲ್ಲಿ ವ್ಯಾಕರಣ ತಂತ್ರಗಳಂತಿರತ್ತೆ. ಇವೆಲ್ಲ ಎಕ್ಸಾಮ್ಗೆ ಕ್ವಶನ್ಸ್ಗೆ ಬೇಕಿರೋ ತರನೇ ತುಂಬಾ ಅದ್ಭುತವಾಗಿ ಬರ್ದಿರ್ತಾರೆ. ಈ ಬುಕ್ ಅಲ್ಲಿ ನೀವು ನೀಟಾಗಿ ಓದಿದ್ರೆ ಗ್ರೂಪ್ ಸಿ ಅಲ್ಲಿ 30+ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ. ಸೊ ಈ ತರ ಒಂದು ಅದ್ಭುತ ಬುಕ್ ಇವತ್ತು ಈ ಬುಕ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ ನಿಮ್ಗೆ. ನಿನ್ನೆ ತಾನೇ ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಬಿಡುಗಡೆ ಆಗಿದೆ. ಸೊ ಈ ತರ ಒಂದು ಬುಕ್ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್ ಫಾರ್ ಯು. ಅದ್ರ ಜೊತೆಗೆ ಸೊ ಸ್ಪೆಕ್ಟ್ರಮ್ ಹೇಳ್ತಿದ್ರು ಸರ್, ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತಾರ, ಅದೇ ಕನ್ನಡದಲ್ಲಿ ಯಾವುದು? ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಅಂದ್ರೆ ನಮ್ಮ ಈ ಬುಕ್ ಆಧುನಿಕ ಭಾರತದ ಇತಿಹಾಸ. ಇದರಲ್ಲಿ ಸ್ಪೆಕ್ಟ್ರಮ್ ಅಲ್ಲಿರೋ ಕಂಟೆಂಟ್ ಗಿಂತ ಒಂದು ಹೆಜ್ಜೆ ಮೇಲೆ. ಅಂದ್ರೆ ನಾವು ಸ್ಪೆಕ್ಟ್ರಮ್ ಅಲ್ಲಿ ನೋಡ್ಬೋದು ಏನಂತ, ಇಲ್ಲಿವರೆಗೂ ಬಂದಿರೋಂತ ಕ್ವಶನ್ಸ್ ನ ಸಿಲೆಬಸ್ ಆಗಿ ಅಥವಾ ಬುಕ್ ಆಗಿ ಕಂಟೆಂಟ್ ಆಗಿ ಮಾಡ್ತಾರೆ. ಇಲ್ಲೇನಾಗ್ತದೆ, ಇನ್ನ ಮುಂದೆ ಕೇಳಬಹುದಾದಂತ ಕಂಟೆಂಟ್ ಕೂಡ ಈ ಬುಕ್ ಅಲ್ಲಿ ಇರುತ್ತೆ. ಸೊ ಇನ್ನು ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಯಾರು ಹೇಳಿದ್ದು ನಮ್ಗೆ ಕನ್ನಡದಲ್ಲಿ ಮೆಟೀರಿಯಲ್ ಇಲ್ಲ ಅಂತ? ಸೊ ನಮ್ಮ ಸ್ಪರ್ಧಾ ಅರಿವು ಟೀಮ್ ಕಡೆಯಿಂದ ಬೆಸ್ಟ್ ಕನ್ನಡ ಮೆಟೀರಿಯಲ್ಸ್ ಬರ್ತದೆ. ಇನ್ನೊಂದು ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸೈನ್ಸ್ ತುಂಬಾ ಕಷ್ಟ ಇರುವಂತ ಟಾಪಿಕ್. ಈ ಸೈನ್ಸ್ ಟಾಪಿಕ್ ಅಲ್ಲಿ ಭೈರಪ್ಪ ಸರ್ದು ಬ್ಯಾಕ್ ಗ್ರೌಂಡ್ ಕೂಡ ಸೈನ್ಸ್ ಆಗಿರೋದಕ್ಕೆ ಇನ್ನೊಂದು 15-20 ದಿವಸದಲ್ಲಿ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಸೈನ್ಸ್ ಬುಕ್ ಸ್ಪರ್ಧಾ ಅರಿವು ಟೀಮ್ ಕಡೆಯಿಂದ ಬರುತ್ತೆ. ಸೊ ವೈ ಆರ್ ಯು ವೇಟಿಂಗ್ ಫಾರ್? ಆದಷ್ಟು ಬೇಗ ಆರ್ಡರ್ ಮಾಡ್ಕೊಳ್ಳಿ ಈ ಬುಕ್ಸ್ನ. ಕೆಲವು ಬುಕ್ಸ್ ಅಂತೂ ಇನ್ನ ಪ್ರಿಂಟಿಂಗ್ ಹೋಗಿದೆ, 15-20 ದಿವಸದಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಇರುವಂತ ಭಾರತದ ಸಂವಿಧಾನ ಒಂದು 500 ಬುಕ್ಸ್ ಇದೆ. ಅದನ್ನ ಬೇಗ ನೀವು ಆರ್ಡರ್ ಮಾಡ್ಕೊಂಬಿಡಿ, ಯಾಕಂದ್ರೆ ಒಂದ್ಸತಿ ಪ್ರಿಂಟಿಂಗ್ ಹೋದ್ರೆ ಇಟ್ ವಿಲ್ ಟೇಕ್ 15-20 days and fill your content with these best books.